ಪೊರಕೆ ಹೀಗಿಟ್ರೆ ದಾರಿದ್ರ್ಯ ಒಕ್ಕರಿಸುತ್ತೆ. ಎಚ್ಚರ, ಪೊರಕೆ ವಿಚಾರದಲ್ಲಿ ಈ ತಪ್ಪು ಬೇಡ, ಬದುಕೆ ಬರ್ಬಾರ್ ಆಗುತ್ತೆ. ಹುಷಾರ್, ಮನೆಯನ್ನು ಗುಡಿಸಲು ಬಳಸೋ ಪೊರಕೆ ವಿಷಯದಲ್ಲಿ ನೀವು ತೋರುವ ಕಡಗಣನೆಯು ವಾಸ್ತುದೋಷಕ್ಕೆ ಕಾರಣವಾಗಿ ಮನೆಯ ಬಡತನಕ್ಕೆ ಕಾರಣವಾಗುತ್ತದೆ. ನೀವು ಪೊರಕೆ ವಿಷಯದಲ್ಲಿ ಈ ತಪ್ಪು ಮಾಡುತ್ತಿದ್ದೀರಾ ನೋಡಿಕೊಳ್ಳಿ. ಪೊರಕೆ ಪ್ರತಿಯೊಬ್ಬರ ಮನೆಯ ಅತ್ಯಗತ್ಯ ವಸ್ತು ಆಗಿದ್ದು ಅದೆಂದರೆ ಎಲ್ಲರಿಗೂ ಅಸಡ್ಡೆ, ಅಸಹನೆ. ಪೊರಕೆ ಇಲ್ಲದಿದ್ದರೆ ಮನೆಯ ಪರಿಸ್ಥಿತಿ ಹೇಗಿರುತ್ತದೆ ಎಂಬ ಯೋಚನೆ ಇಲ್ಲದೆ ಪೊರಕೆಯನ್ನು ಕಡೆಗಣಿಸುವವರು ಹಲವರು. ಪೊರಕೆಯು ಮನೆಯನ್ನು ಓರಣವನ್ನಾಗಿಸುತ್ತದೆ. ಮನೆಯ ಕಸಗಳನ್ನಷ್ಟೇ ಅಲ್ಲದೆ ಧೂಳನ್ನು ಹೊಡೆದು ಮನೆಯ ಚಂದ ಹೆಚ್ಚಿಸುವ ಜೊತೆಗೆ ಮನೆ ಮಂದಿ ಆರೋಗ್ಯ ಕಾಪಾಡುತ್ತಿರುತ್ತದೆ. ಸ್ವಚ್ಛವಾದ ಮನೆಯಲ್ಲಿ ಲಕ್ಷ್ಮಿ ಸಂತೋಷದಿಂದ ನೆಲೆಸಿರುತ್ತಾಳೆ. ಅಸ್ವಚ್ಛತೆ ಇದ್ದಲ್ಲಿ ಮನುಷ್ಯರಿಗೆ ಇರುವುದು ಕಷ್ಟ. ಇನ್ನು ತಾಯಿ ಲಕ್ಷ್ಮಿಯಾದರೂ ಹೇಗೆ ಇದ್ದಾಳು? ಮನೆ ಶುಚಿತ್ವದಿಂದ ಕೂಡಿದ್ದಾಗ ಅಲ್ಲಿ ಧನಾತ್ಮಕ ಶಕ್ತಿಯ ಸಂವಹನವಿರುತ್ತದೆ ಮತ್ತು ಲಕ್ಷ್ಮಿಯ ವಿಶೇಷ ಕೃಪೆ ಇರುತ್ತದೆ. ಆದರೆ ಕೆಲವೊಮ್ಮೆ ಮನೆಯ ಮೂಲೆ ಮೂಲೆಯನ್ನು ಸ್ವಚ್ಛಗೊಳಿಸಿದ ಬಳಿಕವೂ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತದೆ. ಇದಕ್ಕೆ ಪೊರಕೆ ವಿಷಯದಲ್ಲಿ ನಿಮಗೆ ಗೊತ್ತಿಲ್ಲದೆಯೋ ನಡೆದುಕೊಳ್ಳುತ್ತಿರುವ ಈ ರೀತಿ ಕಾರಣವಾಗಿರಬಹುದು. ಈ ತಪ್ಪುಗಳಿಂದಾಗಿ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತಿರುತ್ತದೆ. ಇದರಿಂದ ಮನೆಯಲ್ಲಿ ಸಂತೋಷ, ಸಮೃದ್ಧಿ ಹದಗೆಡುತ್ತದೆ. ಪೊರಕೆ ವಿಷಯದಲ್ಲಿ ನೀವು ಪಾಲಿಸಬೇಕಾದ ಈ ವಾಸ್ತು ಸಲಹೆಗಳೇನು ಎಂಬುದನ್ನು ಇಲ್ಲಿ ಕೊಡಲಾಗಿದೆ. ಅದನ್ನು ಅಳವಡಿಸಿಕೊಂಡು ಮನೆಯಲ್ಲಾಗುವ ಬದಲಾವಣೆಗಳನ್ನು ಸ್ವತಃ ನೋಡಿ. ಗುಡಿಸಲು ಸರಿಯಾದ ಸಮಯ. ವಾಸ್ತುಶಾಸ್ತ್ರದಲ್ಲಿ ಯಾವುದೇ ಕೆಲಸ ಮಾಡಲು ಸಮಯ ಬಹಳ ಮುಖ್ಯ. ಪ್ರತಿ ಕೆಲಸಕ್ಕೂ ನಿಗದಿತ ಸಮಯ ಹೇಳಲಾಗಿದೆ. ಅದರಂತೆ ಗುಡಿಸಲು ಅತ್ಯಂತ ಸೂಕ್ತವಾದ ಸಮಯವೆಂದರೆ ಬೆಳಗ್ಗೆ 5ರಿಂದ 9ರವರೆಗೆ. ಅಂದಹಾಗೆ ನೀವು ಸೂರ್ಯಾಸ್ತದ ಮೊದಲು ಅಂದರೆ ಸಂಜೆ 6 ಗಂಟೆಯ ಮೊದಲು ಗುಡಿಸಬಹುದು. ಸೂರ್ಯಾಸ್ತದ ಬಳಿಕ ಬೇಡ. ವಾಸ್ತುಶಾಸ್ತ್ರದ ಪ್ರಕಾರ ಸೂರ್ಯಾಸ್ತದ ನಂತರ ಅಂದರೆ ಸಂಜೆ 6 ಗಂಟೆಯ ನಂತರ ಗುಡಿಸುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಮತ್ತು ತಾಯಿ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ. ಸಂಜೆ ದೀಪ ಹಚ್ಚುವ ವೇಳೆ ಲಕ್ಷ್ಮಿ ಮನೆಗೆ ಬರುವ ಹೊತ್ತು. ಹೊರಗೆ ಕೆಲಸ ಮಾಡಿದವರು ಕೆಲಸ ಮುಗಿಸಿ ಮಾಡಿದ ಕೆಲಸಕ್ಕೆ ಹಣ ಮನೆಗೆ ತರುವ ಹೊತ್ತು. ಆ ಸಂದರ್ಭ ಮನೆ ಸ್ವಚ್ಛವಾಗಿರಬೇಕು. ಹಾಗಂತ ಲಕ್ಷ್ಮಿ ಮನೆಗೆ ಬರುವ ವೇಳೆಗೆ ಗುಡಿಸುತ್ತಾ ಇದ್ದರೆ ಆಕೆ ಒಳ ಪ್ರವೇಶಿಸುವುದೇ ಇಲ್ಲ. ರಾತ್ರಿ ವೇಳೆ ಮನೆ ಗುಡಿಸುವುದರಿಂದ ಮನೆಯ ಆರ್ಥಿಕ ಸ್ಥಿತಿ ಕುಂಠಿತಗೊಂಡು ಮನೆಯಲ್ಲಿ ಉದ್ವಿಗ್ನ ಸ್ಥಿತಿ ಉಳಿಯುತ್ತದೆ. ಪೊರಕೆಯನ್ನು ಹೀಗೆ ಇಡಬೇಡಿ. ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯನ್ನು ಯಾವಾಗಲೂ ಹಣದಂತೆ ಮರೆ ಮಾಡಬೇಕು. ಪೊರಕೆಯನ್ನು ಯಾವಾಗಲೂ ನೆಲದ ಮೇಲೆ ಮಲಗಿಸಿ ಇಡಬೇಕು. ಪೊರಕೆಯನ್ನು ಎಂದಿಗೂ ಎಲ್ಲರ ಕಣ್ಣಿಗೆ ಕಾಣುವ ಜಾಗದಲ್ಲಿ ಇಡಬಾರದು. ಅಲ್ಲದೆ ಪೊರಕೆಯನ್ನು ಎಂದಿಗೂ ನಿಂತಿರುವಂತೆ ಇಡಬಾರದು. ಅಡುಗೆ ಮನೆಯಲ್ಲಿ ಮತ್ತು ದೇವರ ಕೋಣೆಯಲ್ಲಿ ಕೂಡ ಇಡಬಾರದು. ಈ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಇಲ್ಲದಿದ್ದಲ್ಲಿ ಇದು ಬಡತನಕ್ಕೆ ಕಾರಣವಾಗುತ್ತದೆ. ಈ ವಿಷಯಗಳನ್ನು ನೆನಪಿನಲ್ಲಿಡಿ. ಪೊರಕೆಯು ಹಾನಿಯಾಗಬಾರದು ಅಥವಾ ಮುರಿದಿರಬಾರದು. ಪೊರಕೆಯಿಂದ ಗುಡಿಸುವಾಗ ಕಾಲಿನಿಂದ ಗುಡಿಸುವುದು, ಪೊರಕೆ ಒದೆಯುವುದು ಮಾಡಬಾರದು. ಪೊರಕೆ ಬಳಸುವಾಗ ಯಾವಾಗಲೂ ಕೊಂಚ ಬಗ್ಗಿರಬೇಕು. ಪೊರಕೆ ಕೂಡ ಬಗ್ಗಿರಬೇಕು, ನೇರ ಹಿಡಿಯಬಾರದು. 1. ಪೊರಕೆ ಹಳೆಯದಾದರೆ ಗುರುವಾರ ಮತ್ತು ಶುಕ್ರವಾರ ಮನೆಯಿಂದ ಹೊರಕ್ಕೆ ಹಾಕಬೇಡಿ. ಗುರುವಾರ ಶ್ರೀಮನ್ನಾರಾಯಣ ಮತ್ತು ಶುಕ್ರವಾರ ಲಕ್ಷ್ಮೀದೇವಿಯ ದಿನವಾಗಿದೆ. ಈ ದಿನ ಮನೆಯಿಂದ ಪೊರಕೆ ಹೊರಗಿಟ್ಟರೆ ಲಕ್ಷ್ಮಿ ಮನೆಯಿಂದ ಹೊರಗೆ ಹೋಗುತ್ತಾಳೆ ಎನ್ನುವ ನಂಬಿಕೆ ಇದೆ. 2. ಪೊರಕೆ ಖರೀದಿಗೂ ದಿನ ಇದೆ. ಮಂಗಳವಾರ ಮತ್ತು ಶನಿವಾರ ಪೊರಕೆ ಖರೀದಿಗೆ ಶುಭ ದಿನ ಎನ್ನಲಾಗುತ್ತದೆ. ಈ ದಿನ ಪೊರಕೆ ಖರೀದಿ ಮಾಡಿದರೆ ಮನೆಯ ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತದೆಯಂತೆ, ಸಂಪತ್ತು ಸಮೃದ್ಧಿಯಾಗಿರುತ್ತದೆಯಂತೆ. 3. ವಾಸ್ತುಶಾಸ್ತ್ರದ ಪ್ರಕಾರ, ವಾಸ್ತು ಪಂಡಿತರ ಪ್ರಕಾರ ಕೃಷ್ಣ ಪಕ್ಷದಲ್ಲೇ ಹೊಸ ಪೊರಕೆ ಖರೀದಿಸಬೇಕಂತೆ. ಶುಕ್ಲ ಪಕ್ಷದಲ್ಲಿ ಪೊರಕೆ ಖರೀದಿ ಸರಿಯಲ್ಲವಂತೆ. 4. ಪೊರಕೆ ಮನೆಯಲ್ಲಿ ಎಲ್ಲೆಂದರಲ್ಲಿ ಇಡಬಾರದು. ಮನೆಯಲ್ಲಿ ಯಾರ ದೃಷ್ಟಿಯೂ ಬೀಳದ ಜಾಗದಲ್ಲಿ ಪೊರಕೆ ಇಡಬೇಕು. 5. ಯಾವತ್ತಿಗೂ ಕೂಡ ಹಾಸಿಗೆ ಕೆಳಗಡೆ ಪೊರಕೆ ಇಡುವ ಪರಿಪಾಠ ಇಟ್ಟುಕೊಳ್ಳಬೇಡಿ. 6. ಸೂರ್ಯಾಸ್ತದ ಬಳಿಕ ಯಾವತ್ತಿಗೂ ಪೊರಕೆ ಬಳಸಬಾರದು ಎಂದು ಹೇಳುತ್ತಾರೆ. 7. ಪೊರಕೆಯನ್ನು ಕಾಲಿನಿಂದ ತುಳಿಯಬಾರದು. ಪೊರಕೆಯನ್ನು ದಾಟಬಾರದು. ಇವೆಲ್ಲ ನಿಷಿದ್ಧ. 8. ಮುಖ್ಯವಾಗಿ ನಾವು ಕಸ ಗುಡಿಸುವಾಗ ಯಾರಾದರೂ ಮನೆಯಿಂದ ಹೊರಹೊಟ್ಟಿದ್ದರೆ ಅದನ್ನು ಅಲ್ಲಿಯೇ ಅರ್ಧಕ್ಕೆ ನಿಲ್ಲಿಸಬೇಕು. ನಿಮಗೆ ಅವರು ಹೋಗುವ ವಿಚಾರ ಮೊದಲೇ ಗೊತ್ತಿದ್ದರೆ ಅವರು ಹೊರಡುವ ಮೊದಲು ಅಥವಾ ನಂತರವೇ ಗುಡಿಸುವುದು ಸೂಕ್ತ.
ಏಕೆಂದರೆ ಯಾರಾದರೂ ಹೊರಗೆ ಹೋಗುವಾಗ ಮನೆ ಗುಡಿಸುವುದರಿಂದ ಅವರು ಮಾಡಲು ಹೊರಟ ಕೆಲಸದಲ್ಲಿ ಸಮಸ್ಯೆ ಆಗುತ್ತದಂತೆ. ಇದರ ಜೊತೆಗೆ ಅವರಿಗೆ ತೊಂದರೆ ಮಾಡಿದ ಕಾರಣದಿಂದ ನಿಮಗೂ ಆರ್ಥಿಕ ಸಮಸ್ಯೆಗಳಾಗುತ್ತವೆ. 9. ಮತ್ತೊಂದು ವಿಚಾರ ಎಂದರೆ ಮನೆಯಿಂದ ಹೊರಗಡೆ ಹೋಗುವಾಗ ಹೇಗೆ ಕಸ ಗುಡಿಸಬಾರದೋ ಹಾಗೆಯೇ ಯಾವುದೇ ಕಾರಣಕ್ಕೂ ಪೊರಕೆಯನ್ನು ಅಡ್ಡ ಇಡಬಾರದು. ಮನೆಯಿಂದ ಹೊರಗೆ ಹೋಗುವವರು ಮುಂದೆ ಪೊರಕೆ ಕಾಣಿಸಬಾರದು ಎನ್ನಲಾಗುತ್ತದೆ. 10. ಮೊದಲೇ ಹೇಳಿದಂತೆ ಈ ಪೊರಕೆಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ. ಇದು ನಮ್ಮ ಅದೃಷ್ಟವನ್ನು ಹೊಂದಿರುತ್ತದೆ. ಯಾರಾದರೂ ಇದನ್ನು ದಾಟಿಕೊಂಡು ಹೋದರೆ ಹಾಗೂ ಅವರು ಹೋಗುವಾಗ ಅಡ್ಡವಾಗಿ ಕಂಡರೆ ನಮ್ಮ ಅದೃಷ್ಟ ಸಹ ಅವರ ಜೊತೆಯೇ ಹೋಗುತ್ತದೆ. 11. ಇನ್ನು ಮನೆಯಲ್ಲಿ ಪೊರಕೆ ಇಡುವಾಗ ಕೆಲ ತಪ್ಪುಗಳನ್ನು ಮಾಡಬಾರದು. ಅದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹಾಳಾಗುತ್ತದೆ. ಮುಖ್ಯವಾಗಿ ನೀವು ಪೊರಕೆಯನ್ನು ಮನೆಯೊಳಗೆ ಇಡುವಾಗ ಅದನ್ನು ಯಾವಾಗಲೂ ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು. ವಾಸ್ತುಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ನಾವು ಪೊರಕೆಯನ್ನು ಯಾವಾಗಲೂ ದಕ್ಷಿಣ, ಪಶ್ಚಿಮ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು. ನೀವು ಮನೆಯಲ್ಲಿ ಪೊರಕೆಯನ್ನು ಇಡುವಾಗ ಎಂದಿಗೂ ದಿಕ್ಕನ್ನು ನೋಡಿ ಆ ದಿಕ್ಕಿನಲ್ಲಿ ಪೊರಕೆಯನ್ನಿಡುವುದು ಉತ್ತಮ. ಪೊರಕೆಯನ್ನು ಎಂದಿಗೂ ನೆಲದ ಮೇಲೆ ನಿಲ್ಲಿಸಿ ಇಡಬಾರದು. ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯನ್ನು ಎಂದಿಗೂ ಈಶಾನ್ಯ ದಿಕ್ಕಿನಲ್ಲಿ ಇಡಬಾರದು. ನಾವು ಮಾಡುವ ಈ ಎಲ್ಲ ತಪ್ಪುಗಳಿಂದ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. 12. ಈ ದಿಕ್ಕನ್ನು ಬಿಟ್ಟು ಪೊರಕೆಯನ್ನು ಬೇರೆ ಯಾವುದೇ ದಿಕ್ಕಿನಲ್ಲಿ ಇಡಬಾರದು. ಅಲ್ಲದೆ ನೀವು ಪೊರಕೆಯನ್ನು ತಾರಸಿಯ ಮೇಲೆ ಅಥವಾ ನಿಮ್ಮ ಮನೆಯ ಮೇಲ್ಛಾವಣಿಯ ಮೇಲೆ ಇಡಬಾರದು. ಈ ರೀತಿ ಇಟ್ಟರೆ ಹಣದ ಕೊರತೆ ಆಗುತ್ತದೆ. 13. ಹೆಚ್ಚಿನ ಮನೆಗಳಲ್ಲಿ ಪೊರಕೆ ಮುರಿದು ಹೋಗಿದ್ದರೂ ಅದು ಹಳೆಯದಾಗಿದ್ದರೂ ಅನೇಕ ದಿನಗಳವರೆಗೆ ಅವುಗಳನ್ನೇ ಬಳಸುತ್ತಿರುತ್ತಾರೆ. ಆದರೆ ಇದನ್ನು ಅಸಹ್ಯವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಮನೆಯಲ್ಲಿನ ಪೊರಕೆ ಹಾಳಾದಂತೆ ಮುರಿದಂತೆ ತಕ್ಷಣವೇ ಹೊಸ ಪೊರಕೆಯನ್ನು ಖರೀದಿಸಿ. ಮುರಿದು ಹೋದ ಅಥವಾ ಹಳೆಯ ಪೊರಕೆಯಿಂದಲೇ ಮನೆಯನ್ನು ಸ್ವಚ್ಛಗೊಳಿಸಿದರೆ ಅದನ್ನು ಅತ್ಯಂತ ಕೆಟ್ಟ ಶಕುನವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಈ ತಪ್ಪಿನಿಂದ ನೀವೇ ಸಮಸ್ಯೆಗಳನ್ನು ಮನೆಗೆ ಆಹ್ವಾನ ಮಾಡಿದಂತೆ. 14. ಪೊರಕೆಯಿಂದ ಯಾರಿಗೂ ಹೊಡೆಯಬಾರದು. ಪೊರಕೆಯಿಂದ ಯಾರಿಗಾದರೂ ಹೊಡೆದರೆ ದೋಷವನ್ನು ಅನುಭವಿಸಬೇಕಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪೊರಕೆಯಿಂದ ಯಾರಿಗಾದರೂ ಹೊಡೆದರೆ ಅದನ್ನು ದೋಷವೆಂದು ಪರಿಗಣಿಸಲಾಗುತ್ತದೆ. 15. ಗೋವು ಅಥವಾ ಯಾವುದೇ ಪ್ರಾಣಿಗೆ ಪೊರಕೆಯಿಂದ ಹೊಡೆಯಬೇಡಿ. ಇದು ದುರಾದೃಷ್ಟಕ್ಕೆ ಕಾರಣವಾಗುತ್ತದೆ ಎಂಬುದು ನೆನಪಿನಲ್ಲಿರಲಿ. 16. ನೀವು ಬಳಸಿದ ಪೊರಕೆಯನ್ನು ಯಾರಿಗೂ ನೀಡಬೇಡಿ. ಇದು ಹಣದ ನಷ್ಟಕ್ಕೆ ಕಾರಣವಾಗಬಹುದು. 17. 2 ಪೊರಕೆಗಳನ್ನು ಒಟ್ಟಿಗೆ ಸೇರಿಸಿ ಮನೆಯಲ್ಲಿ ಇಡಬೇಡಿ. ಈ ರೀತಿ ಮಾಡುವುದರಿಂದ ಜಗಳವಾಗುತ್ತದೆ. 18. ನೀವು ಹೊಸ ಮನೆಗೆ ಹೋದಾಗ ಹಳೆಯ ಪೊರಕೆಯನ್ನು ಸರಿಯಾದ ಸ್ಥಳದಲ್ಲಿ ಇರಿಸಿ ಮತ್ತು ಹೊಸ ಮನೆಗೆ ಪ್ರವೇಶಿಸಿ. ಆದರೆ ಅದನ್ನು ಹಳೆಯ ಮನೆಯಲ್ಲಿ ಬಿಡಬೇಡಿ. 19. ಪೊರಕೆ ಮೇಲೆ ಯಾವುದೇ ರೀತಿಯ ಮುದ್ರೆ ಹಾಕಬಾರದು. 20. ದೇವಸ್ಥಾನ ಅಥವಾ ಪವಿತ್ರ ಸ್ಥಳಗಳಲ್ಲಿ 43 ದಿನಗಳ ಕಾಲ ನಿರಂತರವಾಗಿ ಸ್ವಚ್ಛಗೊಳಿಸುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಲು ಸಹಾಯ ಮಾಡುತ್ತದೆ. 21. ಶುಕ್ರವಾರದಂದು ದೇವಸ್ಥಾನ ಅಥವಾ ಪವಿತ್ರ ಸ್ಥಳಕ್ಕೆ 3 ಪೊರಕೆಗಳನ್ನು ದಾನ ಮಾಡುವುದು ಪುಣ್ಯವೆಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.